ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಪ ಪ ಪ ನಿ ಸನಿ ದ ಪ ಮಗರಿ ಸನಿ ರ. ತಲೆನೋವು ಕಡಿಮೆ ಆಯ್ತೋ ಇಲ್ವೋ? ತಲೆನೋವೇನೋ ಕಡಿಮೆ ಆಯಿತು, ಆದರೆ ಆ ನೋವು ಹಾಗೆ ಇಳ್ಕೊಂಡು ಕುತ್ತಿಗೆ ಭಾಗಕ್ಕೆ ಬಂದಿದೆ. ಕುತ್ತಿಗೆಗೆ ಸ್ವಲ್ಪ ಹಚ್ಬೋದಾ? ಕಡಿಮೆ ಆಯ್ತಾ? ನೋವು ಹಾಗೆ ಜಾರ್ಕೊಂಡು ಕೈವರೆಗೂ ಬಂದಿದೆ. ಕಾಲ್ಗಳು ಯಾತಕೋ ದಾರಿಯ ತಪ್ಪಿದಂತೆ ಆತನ ಹಿಂದೆಯೇ ಸಾಗಿವೆ ಸಾಗಿವೆ. ರಾತ್ರಿಯಾದರೆ ಚಂದ್ರನಾಗಿ ಅದು ಕಂಬನಿ ಬಂದ ಹಗಲು ಬಂದರೆ ಕುತ್ತಿಗೆ ನನ್ನ ಸುತ್ತಲೂ ಹಾಲು ಬೆಳಕಿಯಾದ. ಪೂರ್ವ ಪರವೇ ಯಾರಿಗೂ ತಿಳಿದಿಲ್ಲ, ಪೂರ್ವ ಸೂರ್ಯ. ಅಹಲ್ಯ, ಅಹಲ್ಯ, ಸತ್ಯ ಕರೀತಿದಾರ ನೋಡಮ್ಮ. ಹಾ ಚಿಕ್ಕಪ್ಪ ಬಂದೆ. ಅಯ್ಯೋ ಮವ, ಎಂಥ ಕೆಲಸ ಮಾಡಿಬಿಟ್ರಿ ನೀವು. ಹಾಗೋ ಹೀಗೋ ಪ್ರೀತಿ ಬೆಳೀತಾ ಇತ್ತು, ಅದನ್ನು ಕಟ್ ಮಾಡಿಬಿಟ್ರಲ್ಲ ನೀವು. ಛೇ. ಚಿಕ್ಕಪ್ಪ ಅಮ್ಮ ಎಲ್ಲಿ? ಕರೆದಿದ್ದು ಅಮ್ಮ ಅಲ್ಲ, ನಾನು. ಯಾಕೆ ಚಿಕ್ಕಪ್ಪ? ಏನೋ ಮಾಡ್ತೀನಂತ ಹೋದವಳು ಇಲ್ಲೇನಮ್ಮ ಮಾಡ್ತಿದ್ಯಾ ನೀನು? ನೀನು ಬೆಂಕಿ ಅಂತ ಹೇಳಿದ್ದನ್ನ ಮರಿಬೇಡ. ಚಿಕ್ಕಪ್ಪ ನನಗೆ ಮರ್ವಿನ ಕಾಯಿಲೆ ಇಲ್ಲ, ನನಗೆಲ್ಲ ಚೆನ್ನಾಗೇ ನೆನಪಿದೆ. ನಾನೀಗ ಸಾಕೇತವ್ರ ಹತ್ರ ಈ ರೀತಿ ನಡ್ಕೊಳ್ಳೋದಕ್ಕೂ ಒಂದು ಕಾರಣ ಇದೆ. ಸಂಜೆ ನಾನಾಡೋ ಆಟಕ್ಕೆ ನನಗೆ ಸಾಕೇತವ್ರ ಸಪೋರ್ಟ್ ಬೇಕು. ಸಾಕೇತವ್ರಿಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಅಲ್ವಾ ಸಪೋರ್ಟ್ ಮಾಡೋದು. ಯಾವ ರೀತಿ ಸಪೋರ್ಟು? ಎಲ್ಲದಕ್ಕೂ ಅದರದೇ ಆದ ಸಮಯ ಇರುತ್ತೆ. ನೋಡ್ತಾ ಇರಿ, ಸಂಜೆ ಗೊತ್ತಾಗತ್ತಲ್ವಾ. ವೇಟ್ ಅಂಡ್ ವಾಚ್. ಅಮ್ಮ 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 ಏನಾಯ್ತಮ್ಮ? ಅಯ್ಯೋ ಅಮ್ಮ, ಏನಿದು? ನೀವ್ಯಾಕೆ ಈ ಕೆಲಸ ಎಲ್ಲ ಮಾಡೋದಕ್ಕೆ ಹೋದ್ರಿ? ನಾನು ಮಾಡ್ತೀನಿ ಅಂತ ಹೇಳಿರ್ಲಿಲ್ವಾ? ಏನು ಕೆಲಸನಮ್ಮ, ಎಲ್ಲ ಅಡುಗೆನ ನೀನೇ ಮಾಡಿದ್ಯಾ, ನಾನು ಟೇಬಲ್ ಮೇಲೆ ಜೋಡಿಸ್ತಾ ಇದ್ದೀನಿ ಅಷ್ಟೇ. ನಾನೆಲ್ಲಮ್ಮ ಎಲ್ಲ ಕೆಲಸ ಮಾಡಿದ್ದೆ, ಎಲ್ಲ ಅರ್ಧಕ್ಕೆ ಬಿಟ್ಟು ಹೋಗಿದ್ದೆ. ಏನು ಬಿಟ್ಟಿದ್ದೆ? ಬರೀ ಒಗ್ಗರಣೆ ಹಾಕೋದಷ್ಟೇ ಅಲ್ವಾ, ಅದು ಒಂದು ದೊಡ್ಡ. ಅಮ್ಮ 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 ಪ್ಲೀಸ್ ಅಮ್ಮ ಕೂತ್ಕೋ ಪ್ಲೀಸ್. ಕೂತ್ಕೊಳ್ಳಿ. ಅಮ್ಮ ಏನಾಯ್ತಮ್ಮ? ಮಾತ್ರೆ ತಗೊಂಡೆ ತಾನೆ? ತಗೊಂಡೆ. ಯಾಕೋ ಸುಸ್ತು, ತಲೆ ಸುತ್ತು ಬರ್ತಾ ಇದೆ. ಬೇಡ ಬೇಡ ಅಂದ್ರೂ ಉಪವಾಸ ಮಾಡ್ತೀರಾ? ಈ ವಯಸ್ಸಲ್ಲಿ ಉಪವಾಸ ಮಾಡೋದ್ ಬೇಕಾ? ಉಪವಾಸನ? ನನಗೆ ಹೇಳ್ದೆ ಉಪವಾಸ ಮಾಡ್ತೀಯ ನೀನು? ಉಪವಾಸ ಮಾಡೋದು ತಪ್ಪಲ್ಲ, ಆದ್ರೆ ಅಷ್ಟೋ ಇಷ್ಟೋ ತಿನ್ಬೇಕಲ್ವಾ? ಅಟ್ಲೀಸ್ಟ್ ಫ್ರೂಟ್ಸ್ ಆದ್ರೂ ತಿನ್ಬೇಕಪ್ಪ. ಅಯ್ಯೋ, ಉಪವಾಸ ಮಾಡಿದ್ರೆ ದೇಹಕ್ಕೆ ಒಳ್ಳೇದ್ ಕಣೆ ಅಹಲ್ಯ. ಒಂದ್ ವಾರ ಕಂಠ ಪೂರ್ತಿ ತಿಂದಿದ್ದನ್ನ ಒಂದ್ ದಿನ ಉಪವಾಸ ಮಾಡಿ ಕರಗಿಸೋದ್ ಬೇಡ್ವಾ?
ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ರೀ. ಬೇಡ ಬೇಡ, ನಾನೇ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ಅಮ್ಮ ತುಂಬ ಸುಸ್ತಾಗ್ತಿದ್ಯಾ? ಹಾಗೇನಿಲ್ಲಮ್ಮ, ಸುಸ್ತು ಹೋಯ್ತು. ನಾನು ಕೆಲಸ ಮಾಡ್ತೀನಿ. ಕೆಲಸ ಮಾಡ್ತೀರಂತ ಕೆಲಸ, ಸುಮ್ಮನೆ ಕೂತ್ಕೊಳ್ಳಿಮ್ಮ. ಕೆಲ್ಸಕ್ಕೆ ಸೇರಿದ್ರೆ ಇಂಥ ಮನೆ ಕೆಲ್ಸದವ್ರಾಗ ಸೇರ್ಬೇಕಪ್ಪ. ಮನೆ ಯಜಮಾನ್ರ ಥರ ಬದುಕ್ಬೋದು. ಅಮ್ಮ ನೀನೇನು ಯೋಚಿಸ್ತಿದ್ಯಾ? ಶಾಂಭವಿ ಅಮ್ಮನ ಕರ್ಕೊಂಡು ರೂಮಿಗೆ ಹೋಗು, ನಾನು ಜ್ಯೂಸ್ನ ಅಲ್ಲಿಗೆ ತರ್ತೇನೆ. ಏನೇ ಅನ್ನಿ, ಇಷ್ಟು ದೊಡ್ಡ ಮನೇಲಿ ಕೆಲಸ ಮಾಡ್ಬೇಕಾದ್ರೆ ಸುಸ್ತು ಆಯಾಸ ಎಲ್ಲ ಸಾಮಾನ್ಯ. ಅಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅಂತ ನನ್ನ ಮಗಳಿಗೆ ಗೊತ್ತಿಲ್ಲ ಅಲ್ವಾ? ಇಷ್ಟು ವರ್ಷದಿಂದ ಈ ಮನೇಲಿ ಕೆಲಸ ಮಾಡ್ತಾ ಇದ್ದು ನಿಮಗ್ ಗೊತ್ತಿರ್ಬೇಕು. ಹೌದಮ್ಮ, ನೀವು ಹೇಳ್ತಾ ಇರೋದು ನಿಜ. ಇಷ್ಟೆಲ್ಲ ಸುಸ್ತು ಸಾಮಾನ್ಯ. ಇದಕ್ಕೆಲ್ಲ ರೆಸ್ಟ್ ಮಾಡು ಅಂತ ಅಹಲ್ಯಮ್ಮ ಹೇಳ್ತಾ ಇರ್ತಾರೆ. ನಾನಿನ್ನೂ ಕೋಸಂಬರಿ ಮಾಡಿಲ್ಲ, ಹೋಗಿ ಕೋಸಂಬರಿ ಮಾಡ್ಕೊಂಡು ಬರ್ತೀನಿ. ಈ ಮನೆ ಯಜಮಾನಿ ಆದ್ರೂ ಈ ರೀತಿ ಮಹಾರಾಣಿಯಾಗಿದ್ಲೋ ಇಲ್ವೋ? ಪುಣ್ಯ ಮಾಡಿದ್ದಾರೆ. ಮೀರಾ, ನೀನ್ ಹೋಗಿ ಅಮ್ಮನ್ನ ನೋಡ್ಕೊ, ನಾನು ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ಮೀರಾ, ನಾನ್ ಜ್ಯೂಸ್ ಮಾಡ್ತೀನಿ, ನೀನ್ ಹೋಗು. ಅಕ್ಕ ಪ್ಲೀಸ್, ತುಂಬಾ ಸ್ವೀಟ್ ಆಗಿರೋದಕ್ಕೆ ಬರಬೇಡಿ. ನೀವೇನು ಅಂತ ಗೊತ್ತಿದ್ಮೇಲೂ ನಾನು ನಿಮ್ಮ ಮಾತನ್ನ ಕೇಳ್ತೀನಿ ಅನ್ನೋ ಭ್ರಮೇಲಿ ಇರಬೇಡಿ. ನಮ್ಮಮ್ಮಂಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ನನ್ನ ಕೆಲಸ ಮಾಡ್ಕೋತೀನಿ, ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ ಹೋಗಿ. ಅಮ್ಮ, ರೆಸ್ಟ್ ಮಾಡು ಅಂತ ಹೇಳಿದ್ರೆ ಇಲ್ಲಿಗೆ ಯಾಕೆ ಬಂದೆ? ಇದೆಲ್ಲ ಏನು ಸುಸ್ತು ಕಣೆ. ಒಂದು ಲೋಟ ನೀರು ಕುಡಿದ್ರೆ ಸರಿ ಹೋಗುತ್ತೆ. ಅದು ಅಲ್ಲದೆ ಇನ್ನೂ ಕೋಸಂಬರಿ ಮಾಡಬೇಕು. ಕೋಸಂಬರಿ ಗೀಸಂಬರಿ ಅಂದರೆ ಈಗ ಅಷ್ಟೇ ನೋಡು. ಅದೇನು ಮಾಡಬೇಕು ಹೇಳು, ನಾನೇ ಮಾಡ್ತೀನಿ. ಉಪವಾಸ ಬೇಡ ಬೇಡ ಅಂದರೂ ನನ್ನ ಮಾತು ಕೇಳ್ತೀಯಾ? ಅಲ್ಲ, ನನಗೆ ಹೇಳ್ದೆ ಉಪವಾಸ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ಯಾ ಅಲ್ವಾ ನೀನು? ಆ್ಯಕ್ಚುಲಿ ನನಗೆ ಬುದ್ಧಿ ಸರಿ ಇಲ್ಲ. ಇತ್ತೀಚೆಗೆ ನಿನ್ನ ಮೇಲೆ ಗಮನ ಕೊಡ್ತಿಲ್ಲ ನೋಡು. ಅದಕ್ಕೆ ನಿನ್ನ ಮನ್ಸಿಗೆ ಬಂದಾಗ ನೀನು ಆಡ್ತಿದ್ಯಾ ಅಲ್ವಾ? ರೆಸ್ಟ್ ಮಾಡು ಅಂದೆ ತಾನೆ, ಹೋಗು, ಸುಮ್ಮನೆ ಹೋಗು ಹೋಗು. ಮೀರಾ, ಜ್ಯೂಸ್ಗೆ ಸಕ್ಕರೆ ಎಷ್ಟು ಹಾಕ್ಬೇಕು? ಅಮ್ಮ ಸಕ್ಕರೆ ತಿನ್ನಲ್ಲ ಅಕ್ಕ. ಅಕ್ಕ ಪ್ಲೀಸ್, ಈ ಸ್ವೀಟ್ನೆಸ್ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನನ್ಗಿದು ತುಂಬಾ ಕಹಿಯಾಗಿ ಕಾಣಿಸುತ್ತೆ. ನಿಮ್ ಡ್ರಾಮಾ ಆಕ್ಟಿಂಗ್ ಏನೇ ಇದ್ರು ನಿಮ್ಮನ್ನ ನಂಬ್ಕೊಂಡಿರೋ ನಮ್ಮ ಮನೆಯವ್ರ ಮುಂದೆ ತೋರಿಸಿ, ನನ್ನ ಹತ್ರ ಅಲ್ಲ. ಏನಮ್ಮ ನೀನು? ದೇವ್ರು ನಿನ್ಗೆ ಉಪವಾಸ ಇದ್ದು ನನ್ ಸೇವೆ ಮಾಡು ಅಂತ ಯಾವತ್ತಾದ್ರೂ ಹೇಳಿದಾನ? ಹ, ಎಷ್ಟು ಸರ್ತಿ ನಿನ್ಗೆ ಹೇಳಿದೀನಿ ನಾನು, ಉಪವಾಸ ಇದ್ದು ಮಾಡೋ ಸೇವೆ ದೇವ್ರಿಗೆ ಸಲ್ಲಲ್ಲ ಅಂತ. ಅಲ್ಲ ಅಮ್ಮ, 2 ತುತ್ತು ಅನ್ನ ತಿಂದು ಸೇವೆ ಮಾಡಿದ್ರೆ ಏನ್ ಪ್ರಾಬ್ಲಮ್ ಅಂತ? ದೇವ್ರೇನ್ ಬೇಡ ಅಂತ ಹೇಳ್ತಾನ, ಅಥವಾ ನಿನ್ ಪ್ರಾರ್ಥನೆನ ಕೇಳಿಸ್ಕೊಳ್ಳಲ್ಲ ಅಂತ ಹೇಳ್ತಾನ? ಅಂಥದ್ದೇನಿತ್ತು ಸಮಸ್ಯೆ ಉಪವಾಸ ಮಾಡಿ ಸೇವೆ ಮಾಡುವಂಥದ್ದು? ಹ, ಮೊದಲೇ ಸುಸ್ತಾಗಿದೆ ಕಣೆ. ನೀನು ಈಗೆಲ್ಲ ಬೈದು ಮನ್ಸಿಗೆ ಬೇಜಾರು ಮಾಡಬೇಡ. ದೇವ್ರ ವಿಷಯದಲ್ಲಿ ಹಾಗೆಲ್ಲ ಮಾತಾಡಬಾರ್ದು. ನನಗೆ ನೀನ್ ದೇವತೆ, ನೀನೇ ನನ್ನ ದೇವ್ರು. ನೀನ್ ಚೆನ್ನಾಗಿರೋದೇ ನನಗ್ ಮುಖ್ಯ. ಮೊದಲು ಜ್ಯೂಸ್ ಕುಡಿ. 1 ಸ್ಪೂನ್ ಆದ್ರೂ ಸಕ್ಕರೆ ಹಾಕಿದೀಯಾ? ಸಕ್ಕರೆನೂ ಇಲ್ಲ ಏನೂ ಇಲ್ಲ, ಸುಮ್ಮನೆ ಕುಡಿ. ಸಪ್ಪೆ ಆಗಿರುತ್ತೆ ಕಣೆ, ತುಂಬಾ ಒಗ್ರಾಗಿರುತ್ತೆ.
ನನ್ನ ಕಷ್ಟ ನನಗೆ, ನೀನು ಹೇಳಿದ್ರೆ ಕೇಳಲ್ಲ. ಇದೇನೇ ಮೀರಾ, ಇಷ್ಟೊಂದು ಸಕ್ಕರೆ ಹಾಕಿದೀಯಾ? ಓಹೋ, ಏನ್ ಕಿಂಡಲ್ಲ? ಡ್ರಾಮಾ ಮಾಡ್ತೀಯ ನನ್ ಮುಂದೆನೆ? ನೀನ್ ಏನ್ ಮಾಡಿದ್ರು ಅಷ್ಟೇ, ನಿನಗ್ ಕೊಡೋ ಜ್ಯೂಸು ಸಪ್ಪೆ ಆಗೇ ಇರುತ್ತೆ. ಸುಮ್ನೆ ಕುಡಿ. ನಿಜವಾಗ್ಲೂ ಏನು ಮಾತಾಡ್ಬೇಡ, ಸುಮ್ನೆ ಕುಡಿಯಮ್ಮ. ತುಂಬಾ ಸ್ವೀಟ್ ಇದೆ ಕಣೆ, ಬೇಕಾದ್ರೆ ನೀನೇ ಕುಡಿದ್ ನೋಡು. ಸ್ವೀಟ್ ಇದ್ಯಾ? ಎಲ್ಲಿ ಕೊಡು. ಏನಮ್ಮ ನೀವು ಜ್ಯೂಸ್ ಕುಡಿದ್ರೆ ಎಲ್ಲಿ ಉಪವಾಸ ಮುರಿದ್ಬಿಡುತ್ತೋ ಅಂತ ಜ್ಯೂಸ್ ಕುಡಿಯಲ್ಲ ಅಂತ ಹಠ ಮಾಡ್ತಿದ್ದೀರಾ? ಸ್ವೀಟು ಅಂತ ನಾಟಕ ಮಾಡ್ತಿದ್ದೀರಾ? ನನಗೆ ಗೊತ್ತಮ್ಮ, ಉಪವಾಸ ಮಾಡೋರು ಎಂಜಿಲ್ ಆಹಾರ ತಿನ್ನಲ್ಲ ಅಂತ. ಈಗ ಮೀರಾ ಜ್ಯೂಸ್ ಕುಡಿತಿದ್ದ ಹಾಗೆ ನೀವು ಜ್ಯೂಸ್ ಬೇಡ ಅಂತೀರಾ ಅಲ್ವಾ? ಓಹೋ, ನೀನು ಡ್ರಾಮಾ ಮಾಡೋದಕ್ ಶುರು ಮಾಡ್ಬಿಟ್ಯಾ? ಸುಮ್ನೆ ಜ್ಯೂಸ್ ಕುಡಿಯಮ್ಮ, ತಗೋ. ಅಲ್ಲ ಕಣೆ, ಅದು ಜಾಣ ಮರಿಯಲ್ಲ, ಕುಡಿಯಪ್ಪ. ಸುಮ್ನೆ ಕುಡಿದ್ರೆ ಸರಿ, ತಗೋ. ಪಾಪ, ನಿಮ್ಮಮ್ಮನ ದೇಹಕ್ಕಾಗದೇ ಇರೋ ಜ್ಯೂಸನ್ನ ನೀನೇ ನಿನ್ ಕೈಯಾರೆ ಕುಡಿಸ್ತಿದ್ಯಲ್ಲೇ. ಸರಿ ಅಮ್ಮ, ಈಗ ರೆಸ್ಟ್ ಮಾಡ್ಬೇಕು. ಓಕೆ, ಏನಮ್ಮ ಇದು, ಅಡಿಗೆ ಪರಿಮಳ ಇಷ್ಟೊಂದು ಘಮಘಮ ಅಂತ ಇದೆ. ಈ ಪರಿಮಳಕ್ಕೆ ನನಗೆ ಹೊಟ್ಟೆ ತುಂಬೋ ತರ ಆಗ್ತಿದೆ. ಇವತ್ತಿನ ಅಡಿಗೆ ಎಲ್ಲ ನಮ್ಮ ಅಹಲ್ಯನೇ ಮಾಡಿದ್ದು. ಓ ಸರಿ ಸರಿ ಲಕ್ಷ್ಮಿ ಅಮ್ಮ, ಹಾಗಾದ್ರೆ ನಮ್ಮ ಅಹಲ್ಯ ಅಡಿಗೆ ವಿಚಾರದಲ್ಲಿ ಶಾಂಭವಿನೇ ಹಿಂದೆ ಆಗ್ತಾಳೆ ಬಿಡಿ. ಒಂದಿನ ಅಡುಗೆ ಮಾಡೋದಕ್ಕೂ ವರ್ಷಾನ್ಗಟ್ಲೆ ಅಡುಗೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದು ಈಗೆಲ್ಲಿ ಗೊತ್ತಾಗುತ್ತೆ? ಏಯ್ ಸುಂದ್ರ, ಏನಾದ್ರೂ ಹೇಳ್ದೇನು? ನಾನಾ? ಏನಿಲ್ಲಪ್ಪ. ಸುಂದರಣ್ಣ, ಶಾಂಭವಿ ಅಮ್ಮ ಎಲ್ಲಿ? ಅವ್ರಿಗೆ ಸುಸ್ತಾಯ್ತಂತೆ, ಮಲಗಿರ್ಬೇಕು. ನಮ್ಮ ಹಬ್ಬದ ದಿನ ಎಲ್ಲರೂ ಒಟ್ಟು ಕೂತ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರತ್ತೆ ಅಲ್ವಾ? ಮೀರಾ, ಹೋಗ ಅಮ್ಮನ್ ಕರ್ಕೊಂಬ. ತಾತ, ಅವ್ರು ತುಂಬಾ ಸುಸ್ತಾಗಿದ್ದಾರೆ, ರೆಸ್ಟ್ ಮಾಡ್ಲಿ. ಯಾಕೆ ಅಮ್ಮಂಗೆ ಹುಷಾರಿಲ್ವಾ? ಸರಿ, ನಾನು ಹೋಗಿ ಕರ್ಕೊಂಬರ್ತೀನಿ. ಹಾಗೇನಿಲ್ಲ, ಹುಷಾರಾಗೇ ಇದ್ದಾರೆ. ಅವ್ರನ್ನ ಮಲ್ಗಿಸ್ ಬಂದಿದ್ದೀವಿ. ನೀವು ಕುತ್ಕೊಳ್ಳಿ, ಊಟ ಮಾಡಿ. ಹುಷಾರಾಗಿದ್ರೆ ಮಲಗುವಂಥ ಸುಸ್ತು ಯಾಕಾಗುತ್ತಂತೆ? ಉಪವಾಸ ಮಾಡಬೇಡ ಅಂತ ಹೇಳಿದ್ರು ಅಮ್ಮ ಮತ್ತೆ ಉಪವಾಸ ಮಾಡಿದಾರೆ ಕಣು. ವಾಟ್? ಶುಗರ್ ಇರೋರು ಟೈಮ್ ಸರಿಯಾಗಿ ಊಟ ಮಾಡಬೇಕು. ಹೀಗೆ ಉಪವಾಸ ಅಂತ ಕೂತ್ರೆ ಆರೋಗ್ಯ ಕೆಡಲ್ವಾ? ಅಯ್ಯ, ಮನೆಯವ್ರ ಬಗ್ಗೆ ಮಾತಾಡಿ ಅಂದ್ರೆ ಕೆಲಸದವ್ರ ಬಗ್ಗೆ ಮಾತಾಡ್ತಾರೆ ಇವರು. ರೆಸ್ಟ್ ಮಾಡಿದ್ರೆ ಸರಿ ಹೋಗತ್ತೆ ಅಳಿ ಅಂದ್ರೆ. ಯಜಮಾನ್ರೆ, ಊಟ ಮಾಡಿ ರುಚಿ ಹೇಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಅಮ್ಮ. ಅದಕ್ಕೆ ನೀವು ಈ ಥರ ರುಚಿ ರುಚಿಯಾಗಿ ಅಡುಗೆ ಮಾಡಿದ್ರೆ
ಇನ್ ಮುಂದೆ ಈ ಟೇಬಲ್ನ ಬಿಟ್ಟು ನಾನು ಮೇಲೆ ಹೇಳಲ್ವೇನು? ಅಮ್ಮ ಕರ್ಮ ಕರ್ಮ, ಎಲ್ರು ಖುಷಿಯಿಂದ ಊಟ ಮಾಡ್ತಾ ಇದ್ರೆ ಅವಳಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಅನ್ಸತ್ತೆ. ಏನೋ ನಾಟಕ ಮಾಡ್ತಿರ್ತಾಳೆ. ಅವ್ರು ಹುಷಾರಿಲ್ಲ ಅಂತ ಹೇಳಿದ್ರು ತಾನೆ, ನಾಟಕ ಯಾಕೆ ಮಾಡ್ತಾರೆ? ನಡಿ ಸುಮ್ನೆ. ಏನಮ್ಮ ಇದೆಲ್ಲ? ನನ್ನ ಕೆಲಸ ಶುರುವಾಗಿದೆ ಚಿಕ್ಕಪ್ಪ. ಸಂಜೆ ಒಳಗೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ. ಅಮ್ಮ ಅಮ್ಮ ಏನಾಯ್ತಮ್ಮ? ಅಮ್ಮ ಅಮ್ಮ ಎದ್ದೋಳಮ್ಮ. ಅಮ್ಮ ಮಾತಾಡಿಮ್ಮ. ಅಮ್ಮ ಕಂಡ್ಬಿಡಿಮ್ಮ. ಸುಂದ್ರ ನೀರು ಕೊಡು. ಅಮ್ಮ ಅಮ್ಮ ಏನಾಯ್ತಮ್ಮ? ಸುಂದ್ರ ಬೇಗ ಕಣೋ. ಇದು ನಿಮ್ಗೆ ನಾಟಕ ಅನ್ಸುತ್ತಾ? ಅಮ್ಮ ಮಾತಾಡಿಮ್ಮ. ಅಮ್ಮ ಅಮ್ಮ ಎಚ್ಚರ ಮಾಡ್ಕೊಳ್ಳಿಮ್ಮ. ಅಮ್ಮ ಮಾತಾಡಿಮ್ಮ. ಅಮ್ಮ 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 ಹೇಳಮ್ಮ. ಅಮ್ಮ ಪ್ಲೀಸ್ ಹೇಳು. ಎಷ್ಟು ಸರ್ತಿ ಹೇಳಿದೀನಿ ನಿನ್ಗೆ ಉಪವಾಸ ಮಾಡ್ಬೇಡ ಅಂತ. ನನ್ ಮಾತು ಎಲ್ಲಿ ಕೇಳ್ತೀಯ? ಪರಿಸ್ಥಿತಿ ಹೇಗಾಗಿದೆ ನೋಡೀಗ. ಯಾಕಮ್ಮ ಹೀಗೆ ಮಾಡ್ತೀರಾ? ಸರಿಯಾಗಿ ಊಟ ತಿಂಡಿ ಮಾಡಿಲ್ಲ ಅಂದ್ರೆ ನಿಮ್ಗೆ ಆರೋಗ್ಯ ಹಾಳಾಗುತ್ತೆ ಅಂತ ಗೊತ್ತಲ್ವಾ? ಗೊತ್ತಿದ್ದು ಯಾಕೆ ನಿಮಗೆ ನೀವೇ ನೋವು ಕೊಟ್ಕೋತೀರಾ? ಎಷ್ಟು ಸಲ ಹೇಳಿದ್ದೀನಿ ಉಪವಾಸ ಮಾಡೋದ್ರಿಂದ ಮನೆ ತೊಂದರೆಗಳು ಯಾವುದು ದೂರ ಆಗಲ್ಲ ಅಂತ. ಅಯ್ಯೋ, ನೀವ್ ಯಾಕ್ರಪ್ಪ ನೊಂದ್ಕೋತಾ ಇದ್ದೀರಾ? ನನಗೇನೂ ಆಗಿಲ್ಲ. ಏನಮ್ಮ ಏನೂ ಆಗಿಲ್ಲ. ಕೆಳಗಡೆ ಬಿದ್ದಿದ್ರಿ. ನಿಮ್ಮನ್ನ ಹಾಗೆ ನೋಡಿದ ತಕ್ಷಣ ಜೀವನೇ ಹೋದಂಗಾಯ್ತು ಗೊತ್ತಾ? ಅಮ್ಮ ಏಟೇನಾದ್ರೂ ಆಯ್ತಾ? ಹೇಗಮ್ಮ ಆಯ್ತಿದ್ದೆಲ್ಲ? ಬಾತ್ರೂಮ್ಗೆ ಹೋಗಿದ್ನಪ್ಪ. ಇದ್ಕಿದ್ದಾಗೆ ಕಣ್ಣ ಕತ್ಲೆ ಬಂತು. ತಲೆ ಭಾರ ಆಗಿ ಹೆಜ್ಜೆನೂ ಎತ್ತಿಡಕ್ಕಾಗ್ಲಿಲ್ಲ. ಬಿದ್ಬಿಟ್ಟೆ. ಇದೆಲ್ಲ ಉಪವಾಸದಿಂದನೇ ಆಗಿರೋದು. ನೋಡಿದ್ಯಾ, ಈ ಉಪವಾಸದಿಂದ ನೀನ್ ಸಂಕಟ ಪಡೋದಲ್ದೆ ನಾವೆಲ್ಲರೂ ಸಂಕಟ ಪಡ್ತಿದೀವಿ. 4 ಜನಕ್ಕೆ ಬುದ್ಧಿ ಹೇಳೋ ನೀನೇ ಬುದ್ಧಿ ಇಲ್ದೇ ಇರೋ ಹಾಗೆ ಆಡ್ತಿದ್ಯಾ. ಛೇ! ಮೀರಾ, ನೀನು ಅಮ್ಮಂಗೆ ಫ್ರೂಟ್ ಜ್ಯೂಸ್ ಕೊಟ್ಟಿದ್ದೆ ಅಲ್ವಾ? ಅಲ್ಲಿಗೆ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಆಗ್ಬೇಕಾಗಿತ್ತು ತಾನೆ? ಯಾಕಾಗಿಲ್ಲ? ಕಣ್ಕತ್ಲೆ ಬಂದಿದೆ, ತಲೆ ಭಾರ ಆಗಿದೆ ಅಂದ್ರೆ ಶುಗರ್ ಶಾರ್ಟ್ ಆಗಿದೆ ಅಂತ ನನಗನ್ನಿಸ್ತಿದೆ. ಅಪ್ಪಿ ತಪ್ಪಿ ನೀನೇನಾದ್ರೂ ಜ್ಯೂಸ್ಗೆ ಸಕ್ಕರೆ ಹಾಕಿದ್ಯಾ? ನನ್ಗೇನ್ ತಲೆ ಸರಿ ಇಲ್ವಾ? ನಾನ್ ಯಾಕೆ ಸಕ್ಕರೆ ಹಾಕ್ಲಿ? ನಿನ್ ತಲೆ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಗೊತ್ತು. ಅದಕ್ಕೆ ಕೇಳ್ತಿರೋದಕ್ಕೆ ಸರಿಯಾಗಿ ಉತ್ತರ ಕೊಡು. ಸಕ್ಕರೆ ಹಾಕಿದ್ದ? ಇಲ್ಲ ಕಣೋ, ಅಮ್ಮಂಗೆ ನಾನ್ ಸಕ್ಕರೆ ಕೊಡ್ತೀನಾ? ಮೀರಾ, ಅಮ್ಮ ಜ್ಯೂಸ್ ಕುಡಿಯೋವಾಗ ತುಂಬಾ ಸಿಹಿಯಾಗಿದೆ ಅಂತ ಹೇಳ್ತಾ ಇದ್ರು. ಅಮ್ಮ, ಜ್ಯೂಸ್ ಏನಾದ್ರೂ ಸಿಹಿ ಆಗಿತ್ತಮ್ಮ? ಹೇಳಮ್ಮ ಶಾಂಭವಿ, ಜ್ಯೂಸಲ್ಲಿ ಸಕ್ಕರೆ ಐತೆನಮ್ಮ? 1 ಸ್ಪೂನ್ ಸಕ್ಕರೆಯಿಂದ ಏನ್ ತೊಂದರೆ ಆಗುತ್ತೆ ಯಜಮಾನ್ರೆ? ಅಂದ್ರೆ ಜ್ಯೂಸಲ್ಲಿ ಸಕ್ಕರೆ ಇತ್ತು ಅಂದಂಗಾಯ್ತು. ಇದಕ್ಕೇನ್ ಹೇಳ್ತೀಯ ಮೀರಾ? ನನ್ ಜ್ಯೂಸಲ್ಲಿ ಸಕ್ಕರೆ ಹಾಕಿಲ್ಲ ಕಣೋ. ಮರ್ತ್ಬಿಟ್ಟು ಏನಾದ್ರು ಹಾಕಿದ್ದ ಕೊಡಿ ಮರಿ. ಇಲ್ಲ ಸಾಕು. ಇಲ್ಲ ಅಂದ್ರೆ ಜ್ಯೂಸಲ್ಲಿ ಸಕ್ಕರೆ ಹೇಗೆ ಬರುತ್ತೆ? ಏನ್ ಹಾರ್ಕೊಂಡ್ ಬರುತ್ತಾ? ಇಲ್ಲ ಫ್ರೂಟ್ಸ್ ಸಕ್ಕರೆನ ಉತ್ಪತ್ತಿ ಮಾಡುತ್ತಾ? ಎಷ್ಟು ಕೇರ್ಲೆಸ್ ಆಗಿ ನಡ್ಕೋತೀಯ ನೋಡಿ ನೀನು. ಅನಿ, ನಾನ್ ಸಕ್ಕರೆ ಹಾಕಿಲ್ಲ ಕಣೋ.
ಸಾಕು, ವಾದಿಸ್ಬೇಡ. ಅಮ್ಮನೇ ಸಕ್ಕರೆ ಇತ್ತು ಅಂತ ಹೇಳ್ತಾ ಇದ್ದಾರೆ ತಾನೆ. ಎಲ್ಲೇ ಇರುತ್ತೆ ನಿನ್ ಗಮನ. ಯಾವ್ದಾದ್ರೂ ಒಂದು ಕೆಲಸ ಮಾಡಬೇಕು ಅಂದ್ರೆ ಅದ್ರ ಕಡೆ ಗಮನ ಇಟ್ಟು ಕೆಲಸ ಮಾಡಬೇಕು. ನೀನ್ ಮಾಡೋ ಕೆಲಸದಿಂದ ಅಮ್ಮನ ಹೆಲ್ತ್ಗೆ ಪ್ರಾಬ್ಲಮ್ ಆಗಿದೆ. ಏನೇ ಗತಿ? ಈಡಿಯಟ್ ಕಡೆ ನೀನು. ಯಾವ ಕೆಲಸನೂ ನೆಟ್ಟಿಗೆ ಮಾಡಲ್ಲ. ಅಟ್ಲೀಸ್ಟ್ ಈ ಕೆಲಸನಾದ್ರೂ ಛೇ. ಅನಿ, ತಿಳಿದೇ ಏನೋ ಆಗಿರ್ಬೇಕಪ್ಪ. ಹೋಗ್ಲಿ ಬಿಡು, ಯಾಕೆ ರೇಗ್ತಾ ಇದೀಯಾ? ತಿಳಿದೆ ಅದ್ ಹೇಗಾಗ್ತಾಳೆ ತಾತ? ಅದಕ್ಕೆ ಮಾಡೋ ಅಡ್ಗೆ ಮೇಲೆ ಅನುಮಾನ ಪಡ್ತಾಳೆ. ಇವಳು ಮಾಡೋ ಕೆಲಸ ಸರಿನಾ? ಮನಿ ಮೈದ್ನಾ, ಸುಮ್ಮನೆ ಅವಳನ್ನ ಯಾಕೆ ರೇಗ್ತೀರಾ ಬಿಡಿ. ಮಾತ್ರೆ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಜ್ಯೂಸಲ್ಲಿ ಸಕ್ಕರೆ ಹೇಗೆ ಬಂತು? ಹಣ್ಣೆ ಏನಾದರೂ ಅಷ್ಟೊಂದು ಸ್ವೀಟ್ ಆಗಿತ್ತಾ? ಅಮ್ಮ ಬೇರೆ ಜ್ಯೂಸಲ್ಲಿ ಸಕ್ಕರೆ ಇದೆ ಅಂತ ಹೇಳ್ತಾ ಇದ್ರು. ತುಂಬಾ ಸ್ವೀಟ್ ಇದೆಯಲ್ಲ, ನಾನು ಸಕ್ಕರೆ ಹಾಕ್ಲಿಲ್ವಲ್ಲ? ನಾನು ಯಾವಾಗ ಸಕ್ಕರೆ ಹಾಕ್ದೆ? ಅಯ್ಯೋ ದೇವ್ರೆ, ಅಮ್ಮ ಉಪವಾಸ ಮಾಡಿ ಸುಸ್ತಾಗಿದ್ದಕ್ಕೂ, ಲಕ್ಷ್ಮಿ ಆಂಟಿ ಬಂದು ಟಾಂಟ್ ಮಾಡಿದ್ದಕ್ಕೂ, ಯಾವುದೋ ಗಮನದಲ್ಲಿ ಇನ್ನೇನೋ ಮಾಡ್ಬಿಟ್ಟಿದ್ದೀನಿ. ಛೇ, ಎಂಥ ಕೆಲಸ ಆಗೋಯ್ತು. ಅಮ್ಮನ ವಿಷಯದಲ್ಲಿ ನಾನು ಇಷ್ಟೊಂದು ಕೇರ್ಲೆಸ್ ಆಗೋದಕ್ಕೆ ಅದು ಹೇಗೆ ಸಾಧ್ಯ? ನನಗೆ ಕರೆಕ್ಟಾಗೇ ಹೇಳ್ತಾನೆ, ನಾನು ತೀರಾ ಓವರ್ ಆಗಿ ಆಡ್ತೀನಿ. ಕೆಲವು ಸರಿ ಅತಿ ಮಾಡಿಬಿಡ್ತೀನಿ. ಮೈ ಮರೆತು ಕೆಲಸ ಮಾಡ್ತೀನಿ. ಯಾರ್ದೋ ಮೇಲಿನ ಕೋಪನ ಇನ್ಯಾವುದೋ ಕೆಲಸದ ಮೇಲೆ ತೋರಿಸ್ಬಿಡ್ತೀನಿ. ತಪ್ಪು ಮಾಡಿಬಿಟ್ಟೆ ನಾನು. ಛೇ, ಅಮ್ಮನ ಜ್ಯೂಸ್ ಗ್ಲಾಸಲ್ಲಿ ಸಕ್ಕರೆ ಇದೆ ಅಂತ ಹೇಳ್ದಾಗಲೇ ನಾನು ಸ್ವಲ್ಪ ಟೇಸ್ಟ್ ನೋಡಬೇಕಿತ್ತು. ಇದಕ್ಕೆಲ್ಲ ಕಾರಣ ನನ್ನ ಬೇಜವಾಬ್ದಾರಿ ತಾನೇನೆ. ಅಮ್ಮನ ಬ್ಲಡ್ಡಲ್ಲಿ ಈಗ ಶುಗರ್ ರೈಸ್ ಆಗಿದೆ. ಅದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಇನ್ನೂ ಅದೆಷ್ಟು ದಿನ ಬೇಕೋ? ಅಮ್ಮ, ಐ ಆಮ್ ಸಾರಿ ಅಮ್ಮ, ಐ ಆಮ್ ಸಾರಿ.